ನಮಸ್ತೆ ಸ್ನೇಹಿತರೆ, ಥ್ಯಾಂಕ್ ಯು ಕನ್ನಡ ವಾಹಿನಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಪಾಕ ಪ್ರಯೋಗಾಲಯ ಸಂಚಿಕೆಯಲ್ಲಿ ಖಾರ ಪೊಂಗಲ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಕುಕ್ಕರ್ಗೆ ನಾನಿಲ್ಲಿ 1.5 ಲೋಟದಷ್ಟು ಅಕ್ಕಿ ಮತ್ತೆ 3/4 ಲೋಟದಷ್ಟು ಹೆಸರು ಬೇಳೆಯನ್ನು ತಗೋತಾ ಇದ್ದೀನಿ. ನೀವು ನಿಮ್ಮನೆಯ ಆಹಾರದ ಪ್ರಮಾಣದನುಸಾರವಾಗಿ ಪ್ರಮಾಣವನ್ನು ನೋಡಿಕೊಂಡು ತಗೊಳ್ಳಿ. ಅಕ್ಕಿ ಮತ್ತೆ ಬೇಳೆಯನ್ನು 2 ರಿಂದ 3 ಸರಿ ಚೆನ್ನಾಗಿ ತೊಳ್ಕೊಂಡು ಈಗ ಅದಕ್ಕೆ 2.5 ಲೋಟದಷ್ಟು ನೀರು ಹಾಕೋತಾ ಇದ್ದೀನಿ. ಇನ್ನೊಂದು ಲೋಟವನ್ನು ಕೊನೆಯಲ್ಲಿ ಕುಕ್ಕರ್ ಕೂಗಿ ಆದಮೇಲೆ ಹಾಕಬೇಕಾಗುತ್ತೆ, ಅದರ ಒಂದು ಕನ್ಸಿಸ್ಟೆನ್ಸಿ ನೋಡಿಕೊಂಡು. ಹಾಗಾಗಿ ನಾನಿಲ್ಲಿ 2.5 ಹಾಕೋತಾ ಇದ್ದೀನಿ. ನಮ್ಮನೇಲಿ ಆ ಸಣ್ಣ ಲೋಟ ಇದೆಯಲ್ಲ, ಅದಕ್ಕೆ ಈ ದೊಡ್ಡ ಲೋಟದಲ್ಲಿ 2ರಷ್ಟು ನೀರು ಹಿಡಿಯುತ್ತೆ. ಆದ್ರಿಂದ ನಾನು ಆ ಸಣ್ಣ ಲೋಟದ 1 ಲೋಟ ಅಕ್ಕಿಗೆ ಇದರಲ್ಲಿ 1 ಲೋಟ ನೀರಂತ ತಗೊತೀನಿ ಯಾವಾಗ್ಲೂ. ಕುಕ್ಕರನ್ನು 4 ರಿಂದ 5 ವಿಷಲ್ ಕೂಗಿಸ್ಕೊಂಡಿದ್ದೀನಿ ನಾನಿಲ್ಲಿ. ಬೇಳೆ ಮತ್ತು ಅಕ್ಕಿ ತುಂಬ ಚೆನ್ನಾಗಿ ಬೆಂದಿರುತ್ತೆ ನೋಡಿ. ಇಲ್ಲಿ ತುಂಬ ಮೃದುವಾಗಿ ಬೆಂದಿದೆ. ಅದನ್ನು ನಾವು ಸೌಟಲ್ಲಿ ತಿರುಗಿಸ್ಬೇಕಾದ್ರೆ ಅಲ್ಲಲ್ಲೇ ಅಕ್ಕಿ ಮತ್ತು ಬೇಳೆ ಎಲ್ಲ ಮುದ್ದೆ 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 ಥರ ಆಗುತ್ತೆ. ಈ ಹಂತದಲ್ಲಿ ಬೇಯಿಸ್ಕೊಂಡ್ರೆ ನಮಗೆ ಮುಂದಿನ ಹಂತಕ್ಕೆ ತುಂಬ ಹೊತ್ತು ಪೊಂಗಲ್ನ ಬೇಯಿಸ್ಬೇಕು, ಕುದಿಸ್ಬೇಕು ಆ ಥರ ಅವಶ್ಯಕತೆ ಇರಲ್ಲ. ಬೇಗನೆ ನಾವು ಇದಕ್ಕೆ ಒಂದು ಒಗ್ಗರಣೆಯನ್ನು ಹಾಕ್ಕೊಂಡು ಬಡಿಸ್ಕೋಬೋದು. ಈಗ ಪೊಂಗಲ್ಗೆ ಒಗ್ಗರಣೆಯನ್ನು ಸಿದ್ಧ ಮಾಡ್ಕೊಳ್ಳೋಣ. 2 ರಿಂದ 3 ಚಮಚದಷ್ಟು ತುಪ್ಪವನ್ನು ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಕಾಳು ಮೆಣಸು ಅಥವಾ ಕರಿಮೆಣಸು, ಇಂಗು, ಖಾರಕ್ಕೆ ನಾನಿಲ್ಲಿ ಒಣಮೆಣಸನ್ನು ಬಳಸ್ತಿದ್ದೀನಿ. ನೀವು ಬೇಕಿದ್ರೆ ಹಸಿಮೆಣಸನ್ನು ಹಾಕೋಬೋದು. ಹಾಗೆಯೇ ಗೋಡಂಬಿ, ದ್ರಾಕ್ಷಿ, ಕರಿಬೇವು ಇದಿಷ್ಟನ್ನು ಹಾಕ್ಕೊಂಡು ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಳೋಣ. ಗೋಡಂಬಿ, ದ್ರಾಕ್ಷಿ ನಿಮಗೆ ಆಪ್ಷನಲ್ಲು, ಹಾಕೊಳ್ಳೇಬೇಕಂತ ಏನಿಲ್ಲ. ಕೆಲವರಿಗೆ ಗೋಡಂಬಿ, ದ್ರಾಕ್ಷಿ ಇಷ್ಟ ಆಗಲ್ಲ ಪೊಂಗಲಲ್ಲಿ, ಇನ್ನು ಕೆಲವರಿಗೆ ಇಷ್ಟ ಆಗುತ್ತೆ. ಹಾಗೆಯೇ ಕರಿಮೆಣಸು ಅಷ್ಟೇ, ಕೆಲವ್ರಿಗೆ ಇಷ್ಟ ಆಗಲ್ಲ. ನಮ್ಮನೇಲೂ ಅಷ್ಟೇ ಕಾಳುಮೆಣಸು ಮತ್ತು ಜೀರಿಗೆ ತುಂಬ ಹಾಕಬಾರ್ದು. ಈಗ ಈ ಒಗ್ಗರಣೆಯನ್ನು ನಾವು ಬೇಯಿಸಿಟ್ಕೊಂಡಿರುವಂಥ ಅನ್ನ ಮತ್ತು ಹೆಸರುಬೇಳೆಗೆ ಹಾಕಿ 1 ಲೋಟದಷ್ಟು ನೀರನ್ನು ನಾನು ಇವಾಗ ಹಾಕೋತಾ ಇದ್ದೀನಿ. ಯಾಕಂದರೆ ನಾನಿಲ್ಲಿ ಆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾನಿಲ್ಲಿ ನೀರನ್ನು ಹಾಕೋತಾ ಇದ್ದೀನಿ. ತುಂಬ ತೆಳುಗೂ ಇಲ್ಲ, ತುಂಬ ಗಟ್ಟಿನೂ ಇಲ್ಲ, ಹದವಾಗಿದೆ. ಈಗ ಇದಕ್ಕೆ 1/4 ಚಮಚದಷ್ಟು ಅರಿಶಿನ ಪುಡಿಯನ್ನು ಹಾಕೋತಾ ಇದ್ದೀನಿ. ಹಾಗೆಯೇ ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದ್ಸತಿ ಕಲಿಸ್ಕೊಳ್ಳೋಣ. ಹೆಸರುಬೇಳೆ ಮತ್ತು ಅನ್ನ ಸ್ವಲ್ಪ ಗಂಟಿದ್ರೆ ಆ ಗಂಟನ್ನೆಲ್ಲ ಹೊಡ್ಕೊಂಡು ಚೆನ್ನಾಗಿ ತಿರುಗ್ತಾ ಬಂದರೆ ಅದೆಲ್ಲ ಹೋಗುತ್ತೆ. ಈ ಹಂತದಲ್ಲಿ ನಾವು ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಗೆ ಒಂದೇ ಒಂದು ಸ್ವಲ್ಪ ಶುಂಠಿಯನ್ನು ತುರಿದು ಹಾಕ್ಕೊಂಡ್ರೆ, ಹೆಸರು ಕಾಳು ಹಾಕಿರೋದ್ರಿಂದ ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋ ಭಯ ಬೇಡ. ಅದಕ್ಕೋಸ್ಕರನೇ ನಾವಿಲ್ಲಿ ಶುಂಠಿಯನ್ನು ತುರಿದು ಹಾಕೊಳ್ಳೋದು. ಶುಂಠಿ ಆ ಗ್ಯಾಸ್ಟ್ರಿಕ್ಕನ್ನು ಇಲ್ಲಿ ಸಮತೋಲನ ಮಾಡುತ್ತೆ. ಈ ಹಂತದಲ್ಲಿ ನಾವು ಒಲೆಯನ್ನು ಆರಿಸಿ ಚೆನ್ನಾಗಿ ತಿರುಗಿಕೊಂಡು ಕೊನೆಯಲ್ಲಿ 1-2 ಚಮಚ ತುಪ್ಪವನ್ನು ಸೇರಿಸಿಬಿಟ್ರೆ ಅಲ್ಲಿಗೆ ರುಚಿ ರುಚಿಯಾದ ಪೊಂಗಲ್, ಘಮಘಮವಾದ ಬಿಸಿ ಬಿಸಿಯಾದ ಪೊಂಗಲ್ ತಯಾರಾಗುತ್ತೆ. ಬಿಸಿ ಬಿಸಿ ಇರುವಾಗಲೇ ಮನೆ ಮಂದಿಗೆಲ್ಲ ಬಡಿಸ್ಬಿಡಿ. ಫಟ್ ಅಂತ ಖಾಲಿ ಆಗಿಬಿಡುತ್ತೆ ನೀವು ಮಾಡಿರೋ ಪೊಂಗಲ್. ಹಾಗೆ ನಮ್ಮ ಚಾನಲ್ನ ವಿಶೇಷತೆ ನಿಮಗೆ ಗೊತ್ತೇ ಇದೆಯಲ್ಲ ಸ್ನೇಹಿತರೆ. ನಿಮ್ಮ ಊರಿನ, ಪ್ರದೇಶದ ಅಥವಾ ನಿಮ್ಮ ಮನೆಯಲ್ಲಿ ಮಾಡುವಂತಹ ವಿಶೇಷವಾದಂತಹ ಅಡುಗೆಯ ರುಚಿಯನ್ನು ನಮ್ಮ ಚಾನಲ್ ಮುಖಾಂತರ ಎಲ್ಲರಿಗೂ ತಿಳಿಸಬೇಕಂತ ನಿಮ್ಗೆ ಆಸೆ ಇದ್ದರೆ ದಯವಿಟ್ಟು ನಿಮ್ಮ ಊರು ಹೆಸರು, ನಿಮಗಿಷ್ಟ ಇದ್ದರೆ ನಿಮ್ಮ ಫೋಟೋ ಸಮೇತ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ವಿವರವಾಗಿ ವಾಯ್ಸ್ ನೋಟ್ ಅಥವಾ ಮೆಸೇಜನ್ನು ಟೈಪ್ ಮಾಡಿ ನಮಗೆ ಇನ್ಬಾಕ್ಸ್ ಮಾಡಿ ಅಥವಾ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾವು ನಮ್ಮ ಮನೆಯಲ್ಲಿ ಆ ರೆಸಿಪಿಯನ್ನು ಮಾಡಿ ವಿಡಿಯೋವನ್ನು ನಿಮ್ಮ ವಿವರಗಳ ಮುಖಾಂತರ ನಮ್ಮ ಚಾನಲ್ನಲ್ಲಿ ಬಿತ್ತರಪಡಿಸ್ತೀವಿ. ದಯವಿಟ್ಟು ಈ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹ ಮತ್ತು ಬೆಂಬಲ ಸದಾ ಇರಲಿ ಅಂತ ಕೇಳ್ಕೊಳ್ತಾ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಶೇರ್ ಮಾಡಿ. ಧನ್ಯವಾದಗಳು.